ಚನ್ನಪಟ್ಟಣ ಟಿಕೆಟ್ ವಿಚಾರ ದೋಸ್ತಿಗಳ ನಡುವೆ ಸಂಘರ್ಷ ಸೃಷ್ಟಿ ಮಾಡುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸಲು ಬಿಜೆಪಿ ಪಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಕೇಂದ್ರ ಸಚಿವ ಜೋಶಿ ಮನೆಯಲ್ಲಿ ನಡೆದ ಸಭೆಯಲ್ಲಿ ಎಚ್ಡಿಕೆ ಭಾಗಿಯಾಗಿ ಸಿಪಿವೈ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ದೋಸ್ತಿಯಲ್ಲಿ ಟಿಕೆಟ್ ಗೊಂದಲ. ಜೋಶಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್, ಎಚ್ಡಿಕೆ ಭಾಗಿ. ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಕದನಕ್ಕೆ ದಿನಾಂಕ ಘೋಷಣೆ ಮುನ್ನವೇ ರಂಗೇರಿದೆ. ಬೊಂಬೆ ನಾಡಿನ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಇಲ್ಲಿ ಗೆಲ್ಲೋ ಕುದುರೆ ಯಾರು ಅನ್ನೋದಕ್ಕಿಂತ ಕಣಕ್ಕಿಳಿಯೋ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಗರಿಗೆದರಿದೆ. ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ತಲೆನೋವು ಬಿಜೆಪಿ ಹೈಕಮಾಂಡ್ಗೆ ಎದುರಾಗಿದೆ. ಚನ್ನಪಟ್ಟಣದಲ್ಲಿ ಹಿಡಿತ ಉಳಿಸಿಕೊಳ್ಳಲು ಎಚ್ಡಿಕೆ ರಣತಂತ್ರವನ್ನ ಮಾಡ್ತಿದ್ದಾರೆ. ತಮ್ಮ ಪುತ್ರ ಅಥವಾ ಜೆಡಿಎಸ್ಗೆ ಟಿಕೆಟ್ ಕೊಡಿಸುವ ಯತ್ನದಲ್ಲಿದ್ದಾರೆ. ಆದ್ರೆ ಟಿಕೆಟ್ಗಾಗಿ ಹೋರಾಟಕ್ಕಿಳಿದಿರೋ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ. ಸೈನಿಕನ ಟಿಕೆಟ್ ಹೋರಾಟಕ್ಕೆ ಬಿಜೆಪಿ ಪಂಚ ನಾಯಕರು ಸಾಥ್ ನೀಡಿದ್ದಾರೆ. ಇದರಿಂದ ದೋಸ್ತಿಗಳ ಮಧ್ಯೆ ಟಿಕೆಟ್ ಗಗ್ಗಂಟು ಸೃಷ್ಟಿಯಾಗಿದೆ. ಸೈನಿಕನ ನಡೆ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಟಿಕೆಟ್ ಚೆಂಡು ಕುಮಾರಸ್ವಾಮಿ ಅಂಗಳಕ್ಕೆ ಹೋಗ್ತಿದ್ದಂತೆ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ನಿನ್ನೆ ಸಂಜೆ ಸಭೆ ನಡೆಸಿದ್ರು. ವಿಷಯ ಅಂದ್ರೆ ಈ ಸಭೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ರು. ಈ ವೇಳೆ ಸಿಪಿವೈ ನಡೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ನಾನು ಮುಕ್ತವಾಗಿದ್ದೇನೆ. ಅಭ್ಯರ್ಥಿಯನ್ನ ಘೋಷಣೆ ಮಾಡುವುದಕ್ಕೆ ಸಮಯವಿದೆ. ಹೀಗಿರುವಾಗ ಈಗಲೇ ನಾನೇ ಅಭ್ಯರ್ಥಿ ಅಂತಿರೋದೇಕೆ ಅಂತ ಎಚ್ಡಿ ಕುಮಾರಸ್ವಾಮಿ ಬೇಸರ ಹೊರಹಾಕಿದ್ದಾರೆ. ನಮ್ಮ ಕಾರ್ಯಕರ್ತರಲ್ಲೂ ಸಿಪಿವೈ ಬಗ್ಗೆ ಭಿನ್ನ ಅಭಿಪ್ರಾಯವಿದೆ. ಅವರು ಕ್ಷೇತ್ರದಲ್ಲಿ ತಿರುಗಾಡ್ಲಿ, ನಾವು ತಿರುಗಾಡ್ತೇವೆ. ಇನ್ನು ಯೋಗೇಶ್ವರ್ ಅಭ್ಯರ್ಥಿ ಆಗೋದು ಬೇಡ ಅಂತ ಹೇಳಿಲ್ಲ. ಆದ್ರೆ ಯೋಗೇಶ್ವರ್ ತುಂಬಾ ಮುಂದೆ ಹೋಗಿ ಹೇಳಿಕೆ ನೀಡುತ್ತಿದ್ದಾರೆ. ಉಪಚುನಾವಣೆ ವೇಳೆ ಗೊಂದಲದ ಹೇಳಿಕೆ ನೀಡದಂತೆ ಹೇಳಿ ಅಂತ ಬಿಜೆಪಿ ನಾಯಕರ ಮುಂದೆ ಎಚ್ಡಿಕೆ ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ಸಭೆ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೋದ್ರೆ ಇಬ್ಬರಿಗೂ ಲಾಭ ಅಂತಂದ್ರು. ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದೀರಿ. ನಾವು ಒಟ್ಟಿಗೆ ಹೋದರೆ ರಾಜ್ಯದಲ್ಲಿ ಇನ್ನಷ್ಟು ಬಿಜೆಪಿ ಮತ್ತು ಜೆಡಿಎಸ್ಗೆ ವರ್ಚಸ್ಸು ಜಾಸ್ತಿ ಆಗ್ತಿದೆ. ಈ ಎಲ್ಲ ದೃಷ್ಟಿಯಿಂದನೂ 3 ಬೈ ಎಲೆಕ್ಷನ್ ಇದೆ. ಒಟ್ಟಿಗೆ ಎನ್ ಡಿ ಎ ಆಗಿ ಹೋರಾಟ ಮಾಡಿದ್ರೆ ನಮಗೆ ಹೆಚ್ಚು ಅನುಕೂಲ ಆಗ್ತೈತೆ, ಜಯ ಸಿಗ್ತೈತೆ. ಸೌಹಾರ್ದಯುತವಾಗಿ ಮಾತಾಡಿದಿರಿ, ನಗನಗ್ತಾ ಇಬ್ಬರೂ ಒಪ್ಕೊಂಡಿದ್ದೀರಿ. ಒಳ್ಳೇದಾಗಬೇಕು, ಒಗ್ಗಟ್ಟಿನ ಮಂತ್ರ, ಗೆಲ್ಲಬೇಕು ಅನ್ನೋದು ಒಂದೇ ಸೂತ್ರದಲ್ಲಿ ಮಾತಾಡಿದಿರಿ. ಯಾವುದೇ ರೀತಿ ಸಣ್ಣ ಭಿನ್ನಾಭಿಪ್ರಾಯನೂ ಇಲ್ಲ, ಸಣ್ಣ ಸಂಕೋಚನೂ ಇಲ್ಲ. ಎನ್ ಡಿ ಎ ಸಿಂಬಲ್ ಇದ್ರ ಮೇಲೆ ಹೋಗೋದು ಅಲ್ಲ, ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಕೊಟ್ರು ಕೊಡದಿದ್ರು ಸ್ಪರ್ಧೆ ಗ್ಯಾರಂಟಿ ಎಂದ ಸೈನಿಕ. ಸಿಪಿ ಯೋಗೇಶ್ವರ್ ಪರ ಬಿಜೆಪಿ ಕೇಂದ್ರ ಕಚೇರಿಗೆ ತೆರಳಿದ ನಾಯಕರು ಬ್ಯಾಟ್ ಬೀಸಿದ್ದಾರೆ. ಆದ್ರೆ ಕುಮಾರಸ್ವಾಮಿ ನಿರ್ಧಾರದಂತೆ ಚನ್ನಪಟ್ಟಣ ಟಿಕೆಟ್ ಎಂದಿದ್ದಾರಂತೆ. ಇದರಿಂದ ಸಿಟ್ಟಾಗಿರೋ ಸಿಪಿ ಯೋಗೇಶ್ವರ್ ಟಿಕೆಟ್ ಕೊಟ್ರು ಕೊಡದಿದ್ರು ಸ್ಪರ್ಧೆ ಮಾಡೋದಾಗಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.